ಕಲಬುರಗಿಯಲ್ಲಿ ಇವತ್ತು ಎರಡನೇ ದಿನದ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. ನ್ಯೂಸ್ ಫಸ್ಟ್ ವತಿಯಿಂದ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ ಕಲಬುರಗಿಯಲ್ಲಿ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಉತ್ತರ ಕರ್ನಾಟಕದಲ್ಲಿ ಆಯೋಜಿಸಿರುವಂತಹ ಅತಿ ದೊಡ್ಡ ಎಕ್ಸ್ಪೋ ಇದು. ಇಂದು ಬೆಳಗ್ಗೆ 9 ಗಂಟೆಯಿಂದಲೇ ಅಂದರೆ ಈಗಿನಿಂದಲೇ ಎಜುಕೇಷನ್ ಎಕ್ಸ್ಪೋ ಆರಂಭಗೊಳ್ತಾ ಇದೆ. ಕೂಬಾ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ನಿನ್ನೆ 35ಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಪೋಷಕರು ಭಾಗಿಯಾಗಿದ್ರು. ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು. ಈ ಎಕ್ಸ್ಪೋದಲ್ಲಿ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದ್ದಾವೆ. ಮೊದಲ ದಿನದ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಸುಮಾರು 35ಕ್ಕೂ ಅಧಿಕ ಶಾಲೆಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಎಲ್ಲರಿಗೂ ಈ ಹಿಂದೆ ಒಂದು ಡೌಟ್ ಬಂದಿತ್ತು, ಅದು PUC ಆದ ತಕ್ಷಣ ಮುಂದೆ ಏನು ಮಾಡಬೇಕು, SSLC ಆದ ತಕ್ಷಣ ಮುಂದೆ ಏನು ಮಾಡಬೇಕು, ಯಾವ ಸ್ಟ್ರೀಮನ್ನು ಚೂಸ್ ಮಾಡಬೇಕು, ಈ ಥರದ ಸಾಕಷ್ಟು ಗೊಂದಲಗಳಿರ್ತವೆ. ಈ ಗೊಂದಲಗಳನ್ನು ಈ ಎಕ್ಸ್ಪೋದಲ್ಲಿ ಬಗೆಹರಿಸಿಕೊಳ್ಳಬಹುದು. ಈ ಎಕ್ಸ್ಪೋದಿಂದಲೇ ಜಗದೀಶ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಲಬುರಗಿಯಿಂದ. ಜಗದೀಶ್, ನಿನ್ನೆ ಎಕ್ಸ್ಪೋಗೆ ಬಹಳ ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇವತ್ತಿನೇನು ಎಕ್ಸ್ಪೋ ಆರಂಭ ಆಗಿದೆ, ರೆಸ್ಪಾನ್ಸ್ ಹೇಗಿದೆ, ಜೊತೆಗೆ ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳಿರ್ತವೆ, ಏನು ಕತೆ ಅಂತ? ಮತ್ತೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿನ್ನೆ ಸಾಕಷ್ಟು ವಿದ್ಯಾರ್ಥಿಗಳು ಆಗಮಿಸಿದ್ರು, ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ರು. ಕೇವಲ ಎಕ್ಸ್ಪೋದಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾತ್ರ ಅಲ್ಲ, ನಿಮಗೆ ಗೈಡೆನ್ಸ್ ಕೊಡೋದು ಮಾತ್ರ ಅಲ್ಲ, ಗಂಟೆಗೊಮ್ಮೆ ಬಹುಮಾನವನ್ನು ಕೂಡ ವಿತರಣೆ ಮಾಡ್ತಾರೆ. ಅದರ ಜೊತೆಗೆ ಅದೃಷ್ಟಶಾಲಿ ವಿಜೇತರಿಗೆ ಒಂದು ಲ್ಯಾಪ್ಟಾಪ್ ಬಹುಮಾನ ಕೂಡ ಇದೆ. ಇನ್ನು ಸ್ಥಳದಲ್ಲೇ ದಾಖಲಾಗುವಂಥ ಆಯ್ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯ ಕೂಡ ಇದೆ. ಕೋರ್ಸ್ ಆಯ್ಕೆಯಲ್ಲಿ ನಿಮಗಿರುವಂಥ ಗೊಂದಲಗಳನ್ನು ಪರಿಹರಿಸ್ತಾರೆ. ಯಾವೆಲ್ಲ ಕೋರ್ಸ್ಗಳನ್ನು ನೀವು ತೆಗೆದುಕೊಂಡ್ರೆ ಮುಂದೆ ಉದ್ಯೋಗಾವಕಾಶ ಹೇಗಿದೆ, ಆ ಕೋರ್ಸನ್ನು ನೀವೆಲ್ಲಾದರೂ ಆಪ್ಟ್ ಮಾಡಿಕೊಂಡ್ರೆ ಮುಂದೆ ನಿಮ್ಮ ಭವಿಷ್ಯ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಸಾಕಷ್ಟು ಜನ ಇವತ್ತು ಹೇಳ್ತಾರೆ, ನನಗೊಂದು ಕರೆಕ್ಟಾದ ಗೈಡೆನ್ಸ್ ಸಿಕ್ಕಿಲ್ಲ. PUC ಟೈಮಲ್ಲಿ ಯಾರಾದರೂ ಇಂಥವ್ರು ಸಿಕ್ಬಿಟ್ಟಿದ್ದರೆ ನಾನಿವತ್ತು ಹೀಗಿರ್ತಿರಲಿಲ್ಲ, ನಾನೇನೋ ಒಂದು ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಸೊ ಆ ಥರದ ಗೈಡೆನ್ಸ್ ನಿಮಗೆ ಈ ಎಕ್ಸ್ಪೋದಲ್ಲಿ ಸಿಗುತ್ತೆ. ಇಡೀ ರಾಜ್ಯದ ಖ್ಯಾತ ಶಿಕ್ಷಣ ಸಂಸ್ಥೆಗಳು ಈ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಕುರಿತಂತೆ ಗೈಡೆನ್ಸನ್ನು ಕೊಡ್ತವೆ. ಮತ್ತು ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ನಿನ್ನೆ ಸಾಕಷ್ಟು ವಿದ್ಯಾರ್ಥಿಗಳು ಆಗಮಿಸಿದ್ರು, ಒಂದು ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಇವತ್ತು ಇನ್ನೇನು ಪ್ರಾರಂಭ ಆಗಿದೆ, ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಹೇಗಿದೆ, ಜೊತೆಗೆ ಇವತ್ತು ಬೇರೆ ಏನೆಲ್ಲ ಕಾರ್ಯಕ್ರಮಗಳಿರ್ತವೆ ಅಂತ? ವಾಸು, ನಿನ್ನೆ ಆರಂಭ ಆಗಿರ್ತಕ್ಕಂತಹ ಎಜುಕೇಶನ್ ಎಕ್ಸ್ಪೋ ಇದೆಯಲ್ಲ, ಬಹಳಷ್ಟು ಅಭೂತಪೂರ್ವವಾದಂತಹ ಸಕ್ಸಸ್ ಅನ್ನ ಕಾಣ್ತು. ಈಗ ಎರಡನೇ ದಿವಸವೂ ಸಹಿತ ಬೆಳ್ಳಂಬೆಳಗ್ಗೆ 9 ಗಂಟೆಗೆ ಅಂತ ನಾವು ಕಾರ್ಯಕ್ರಮಕ್ಕೆ ಆಯೋಜನೆ ಕೊಟ್ಟರು ಸಹಿತ ಬೆಳಗ್ಗೆ 8:15 ಸಹಿತ ವಿದ್ಯಾರ್ಥಿಗಳು ಬರೋದಕ್ಕೆ ಶುರು ಮಾಡಿದ್ದಾರೆ. ನಾನು ನಿಮಗೆ ವಿಜುವಲ್ಸ್ ಸಹಿತ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಬೆಳಗ್ಗೆ ಬಂದು ಅಂದ್ರೆ ವಿದ್ಯಾರ್ಥಿಗಳು ನಾನಾ ಭಾಗದಿಂದ, ಅದರಲ್ಲೂ ಕರ್ನಾಟಕದ ಏನಂದ್ರೆ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ಗಳು ಈ ಒಂದು ಎಜುಕೇಶನ್ ಎಕ್ಸ್ಪೋದಲ್ಲಿ ಇದಾವೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಟಾಪ್ ಯೂನಿವರ್ಸಿಟೀಸ್ಗಳು ಬೆಂಗಳೂರು ಸೇರಿದಂತೆ ಮಂಗಳೂರು, ಅದರ ಜೊತೆಗೆ ಹುಬ್ಳಿ ಧಾರವಾಡ ಬಹಳಷ್ಟು ಇನ್ಸ್ಟಿಟ್ಯೂಟ್ಗಳು ಈಗಾಗಲೇ ಈ ಒಂದು ಎಕ್ಸ್ಪೋದಲ್ಲೂ ಬಂದು ಭಾಗಿಯಾಗಿದ್ದಾವೆ. ಮತ್ತೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ, ಯಾಕಂದ್ರೆ ವಾಸು ಇಲ್ಲಿ ಯಾಕೆ ನಾನು ಮೆನ್ಷನ್ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾದಂತಹ ಎಜುಕೇಶನ್ ಎಕ್ಸ್ಪೋ ತುಂಬಾ ಅಪರೂಪದಲ್ಲಿ ಸಿಗುತ್ತೆ ನಿಮಗೆ. ಕಾರಣ ಏನು ಅಂತಂದ್ರೆ, ಈ ಕಡೆಯ ಭಾಗದ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಸೇರಿದಂತೆ ಬಿಜಾಪುರದ ಭಾಗದ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ ಇರುವಂತದ್ದು ಏನಂತಂದ್ರೆ, ಒಂದು ಕಾಲೇಜಿನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಮಂಗಳೂರಿಗೆ ಹೋಗ್ಬೇಕು. ಈ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದೇ ವೇದಿಕೆಯಡಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಬಂದು ಅವರಿಂದ ಮಾಹಿತಿನ ಕಲೆ ಮಾಡಿ, ಅದ್ರ ಜೊತೆಗೆ ಈಗ ಏನಂದ್ರೆ ಇಲ್ಲಿ ಒಬ್ಬರು ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಂತಹ ಸರ್ ಇದ್ದಾರೆ. ಸರ್, ನೀವು ನೋಡಿರೋ ಹಾಗೆ ಇಲ್ಲಿರುವಂತಹ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಹೇಗಿದೆ, ಮತ್ತೆ ಅದ್ರ ಜೊತೆಗೆ ಯಾವ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಾ ಇದೆ? ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತ, ಮಾರ್ವಾಡಿ ಯೂನಿವರ್ಸಿಟಿ ಕಡೆಯಿಂದ. ಸೊ ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ. ಹುಡುಗರಿಗೆ, ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ನಾವು. ಮೇನ್ ಥಿಂಗ್ ಏನಂದ್ರೆ, ಇಲ್ಲಿ ನಮ್ಮ ಹುಡುಗರಿಗೆ ಅವೇರ್ನೆಸ್ ಇಲ್ಲ ಇಲ್ಲಿ, ಬಟ್ ಇಲ್ಲಿ ತುಂಬಾ ಪೊಟೆನ್ಷಿಯಲ್ ಇದೆ. ನಮ್ಮ ಗುಲ್ಬರ್ಗದಲ್ಲಿ ತುಂಬಾ ಪೊಟೆನ್ಷಿಯಲ್ ಇದೆ. ತುಂಬಾ ಮಕ್ಕಳಿಗೆ ಯಾವ್ಯಾವ ಕೋರ್ಸ್ ಇದೆ, ಯಾವ್ದು ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಾನು ನಿನ್ನೆನ ಮೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ನ್ಯೂಸ್ ಫಸ್ಟ್. ತುಂಬಾ ಮಕ್ಕಳು ಬಂದಿದ್ರು, ಬೇರೆ ಬೇರೆ ಕಾಲೇಜ್ಗಳಿಂದ ಬಂದಿದ್ರು. ದೇ ಟುಕ್ ಆಲ್ ದ ಇನ್ಫಾರ್ಮೇಶನ್ ಕ್ಲಿಯರ್ಲಿ. ನಾರ್ಮಲ್ ಆಗಿ ಕೆಲವರೆಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬರ್ತಾರೆ. ನಾವು ತುಂಬಾ ಎಜುಕೇಶನ್ ಫೇರ್ ಅಟೆಂಡ್ ಮಾಡಿದ್ದೀವಿ. ಅದ್ರಲ್ಲಿ ಏನಾಗುತ್ತೆ, ಹುಡುಗರು ಬರ್ತಾರೆ, ಹೋಗಿ ಬರ್ತಾರೆ. ಬಟ್ ಇಲ್ಲಿ ನಮ್ಮ ಗುಲ್ಬರ್ಗ ಹುಡುಗರು ನೋಡಿದಾಗ ಅವರು ಪ್ರತಿಯೊಂದು ಇನ್ಫಾರ್ಮೇಶನ್ ಡೀಟೇಲ್ ಕೇಳ್ತಾರೆ. ದೇ ಗಿವ್ ಲಾಟ್ ಆಫ್ ಟೈಮ್ ನಮ್ಮ ಹತ್ರ. ಸರ್, ಈ ಕೋರ್ಸ್ ಮಾಡಿದ್ರೆ ಏನಾಗುತ್ತೆ, ಆ ಕೋರ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ತುಂಬಾ ಒಂಥರ ಇನ್ಫಾರ್ಮೇಟ್. ನಮಗೂ ಕೂಡ ಆ ಥರ ಪ್ರಶ್ನೆ ಕೇಳ್ತಾ ಇದ್ದಾಗ ಅವ್ರಿಗೆ ಆನ್ಸರ್ ಮಾಡಕ್ಕೆ ನಮಗೂ ಇಷ್ಟ ಆಗುತ್ತೆ. ಲೈಕ್ ವೆನ್ ದೇ ಆರ್ ಆಸ್ಕಿಂಗ್ ಮೋರ್ ಕ್ವಶನ್ಸ್ ಫಾರ್ ಅಸ್, ನಮಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಹೌದಪ್ಪ, ಹುಡುಗ ಸೀರಿಯಸ್ ಆಗಿದ್ದಾನೆ ಅಂತ. ಇಟ್ಸ್ ವೆರಿ ಗುಡ್. ಸ್ವಲ್ಪ ಬಿಸಿಲು ಜಾಸ್ತಿ,
ಅದು ಬಿಟ್ಟರೆ ಮಕ್ಕಳು ತುಂಬ ಜನ ಹುಡುಗರಿದ್ದಾರೆ ಇಲ್ಲಿ. ಐ ವಿಶ್ ಎವ್ರಿ ಒನ್ ಟು ಜಾಯಿನ್ ಮಾರ್ವಾಡಿ ಯೂನಿವರ್ಸಿಟಿ. ನಮ್ಮ ಕಾಲೇಜಲ್ಲಿ ಡೊನೇಷನ್ ಏನೂ ಇಲ್ಲ, CET ಕೂಡ ಬೇಕಾಗಿಲ್ಲ. ಬರೀ 1.5 ಲಕ್ಷಕ್ಕೆ ನಾವು ಇಂಜಿನಿಯರಿಂಗ್ ಕಾಲೇಜು ಸೀಟ್ ಕೊಡ್ತಾ ಇದ್ದೀವಿ ವಿತ್ ಟಾಪ್ ಫ್ಯಾಕಲ್ಟೀಸ್ ಆ್ಯಂಡ್ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್. ಅದಲ್ಲದೆ ನಮ್ಮಲ್ಲಿ ಪ್ಲೇಸ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹೋದ ವರ್ಷ 450 ಕಂಪ್ನಿ ನಮ್ಮ ಕಾಲೇಜ್ಗೆ ಪ್ಲೇಸ್ಮೆಂಟ್ಸ್ಗೆ ಬಂದಿದ್ದು. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ವಾಸ್ 34.5 lakhs rupees. ಸೊ ಹಾಗಾಗಿ ಐ ವಿಶ್ ಎವ್ರಿ ಒನ್ ಟು ವೆಲ್ಕಮ್ ಟು ಮಾರ್ವಾಡಿ ಯೂನಿವರ್ಸಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನ್ಯೂಸ್ ಫಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಇಲ್ಲಿ ಬಂದಿರುವಂತಹ ಇನ್ಸ್ಟಿಟ್ಯೂಟರ್ ಹೇಳುವಂತ ಮಾತು. ಇಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ನಿನ್ನ ಹೆಸರು? ಶಿವಕುಮಾರ್. ಎಲ್ಲಿಂದ ಬಂದಿರೋದು ನೀನು? ಯಾವ ಕಾಲೇಜು? ನಾನು ಶ್ರೀ ದಾಮೋದರ ಅಪ್ಪಾಜಿ PU ಕಾಲೇಜ್. ಓಕೆ. ಈ ಇನ್ಸ್ಟಿಟ್ಯೂಟಿಗೆ ಬಂದ ಮೇಲೆ ಅಂದ್ರೆ ಇಲ್ಲಿ ನ್ಯೂಸ್ ಫಸ್ಟ್ ಏನೋ ಎಜುಕೇಶನ್ ಎಕ್ಸ್ಪೋ ನಡೀತಿದೆ, ಅಲ್ಲಿ ಕೂತ್ಕೊಂಡೆಲ್ಲ ಕೇಳಿಸ್ಕೊಂಡೆ. ನಿಂಗೆ ಹೇಗೆ ಅನಿಸ್ತು ಈ ಭಾಗದಲ್ಲಿ ಈ ತರ ಏನಂತಂದ್ರೆ ಎಜುಕೇಶನ್ ಎಕ್ಸ್ಪೋ ಆಗೋ ಕಾರಣಕ್ಕಾಗಿ? ಸರ್ ಅದು ಯಾವ ಕಾಲೇಜ್ದಾಗ ಅಡ್ಮಿಷನ್ ಮಾಡ್ಬೇಕಂತ ಇನ್ಫಾರ್ಮೇಶನ್. ಓಕೆ. ಏನೇನೆಲ್ಲ ಇನ್ಫಾರ್ಮೇಶನ್ ಸಿಕ್? ನಿನ್ನ ಮನಸ್ಸಲ್ಲಿ ಏನಿತ್ತು? ಇಲ್ಲಿ ಬಂದ್ಮೇಲೆ ಏನ್ ಚೇಂಜ್ ಆಯ್ತು? ಸರ್ ನನ್ನ ಮನಸ್ಸಿದಾಗ EC ಮಾಡ್ಬೇಕಂತಿತ್ತು. ಹಾ, ಇಲ್ಲಿ ಬಂದ ಬಳಕ ಬೇರೆ ಬೇರೆ ಆಪ್ಷನ್ಸ್ಗಳಿದಾವೆ. ಆಪ್ಷನ್ಸ್ ಇದೆ. ಓಕೆ, ಅಂದ್ರೆ ಒಟ್ಟು ಹೆಲ್ಪ್ ಆಯ್ತು ಇಲ್ಲಿ ಬಂದ್ಮೇಲೆ. ಹಾಂ ರೀ ಸರ್. ಓಕೆ. ವಾಸು, ಈ ವಿದ್ಯಾರ್ಥಿಗಳು ಹೇಳುವಂದ್ರೆ ತುಂಬಾ ಅವರಿಗೆ ಕನ್ಫ್ಯೂಷನ್ ಇದೆ, ಯಾವ ಏನಂದ್ರೆ ಕೋರ್ಸ್ ತಗೋಬೇಕು ಅಂತ. ಎಲ್ಲರೂ ಸಹಿತ ನಾನು ನಿನ್ನೆಯಿಂದ ಮಾತಾಡ್ಸಿದೀನಿ, ಎಲ್ಲರೂ ಒಂದೇ ಒಂದು ಕೋರ್ಸ್ಗೆ ಸ್ಟಿಕ್ ಆನ್ ಆಗಿ ಇಲ್ಲಿಗೆ ಬಂದಿದ್ರು. ಆದ್ರೆ ಇಲ್ಲಿ ಬಂದ ಮೇಲೆ ತುಂಬಾ ಕೋರ್ಸ್ಗಳಿದಾವೆ ಅಂತ ಆಪ್ಷನ್ ತೆರೆದಿಟ್ಟ ಮೇಲೆ ಗೊತ್ತಾಯ್ತು ಅವರಿಗೆ, ನಾನು ಸಹಿತ ಮತ್ತೊಂದು ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂತಹ ಕಾರಣಕ್ಕಾಗಿ. ಹಾಗಾಗಿ ಇವತ್ತು ಇಡೀ ದಿನ ಎಜುಕೇಶನ್ ಎಕ್ಸ್ಪೋ ಏನಂದ್ರೆ ಕಲಬುರಗಿಯ ಖೂಬಾ ಕಲೆ ಮಂಟಪದಲ್ಲಿ ನಡೆಯುತ್ತೆ. ಇದರ ಸದುಪಯೋಗವನ್ನ ಈ ಭಾಗದ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಪಡ್ಕೊಳ್ಬೇಕು ಅನ್ನುವಂಥದ್ದೇ ನ್ಯೂಸ್ ಫಸ್ಟ್ ನ ಕಳಕಳಿ. ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.